ಸೊ ನೀವಲ್ಲಿ ನೋಡ್ತಿದ್ರಲ್ಲ ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ಇದಂತೂ ಅದ್ಭುತವಾಗಿದೆ ಗುರು, ತುಂಬಾ ಹೈಟ್ ಇದೆ ಈ ಬೆಟ್ಟ, ಅದು ಅಲ್ಲದೆ ಸ್ಟ್ರೈಟ್ ಕೂಡ ಇದೆ. ಇದು ಯಾವುದೋ ಡ್ರೋನ್ ಶಾಟ್ ಅಲ್ಲ ಗುರು, ಟಾಪಿಂದ ತೆಗ್ದಿರೋ ವ್ಯೂ ನೋಡಿ ಹೇಗಿದೆ ಅಂತ. ಆ್ಯಕ್ಚುಲಿ ನಾನು ಹೋಗ್ತಿರೋದು ಬೆಟ್ಟದ ಈ ಸೈಡ್ ಹೋಗ್ತಾ ಇದ್ದೀನಿ. ಟೆಂಪಲ್ ಬಂದು ಈ ಸೈಡ್ ಇದೆ, ಸುತ್ಕೊಂಬರ್ಬೇಕು. ಅಲ್ಲಿ ಬೆಟ್ಟ, ಇಲ್ಲಿ ಬೆಟ್ಟ, ಇಲ್ಲಿ ಬೆಟ್ಟ, ಇಲ್ಲಿ ಬೆಟ್ಟ. ಬೆಟ್ಟದ ಆ ಸೈಡಿಂದ ಹತ್ಕೊಂಡು ಅಲ್ಲಿಂದ ಬಂದು ಹೀಗೆ ಎತ್ಕೊಂಡು ಹಿಂಗೆ ಬಂದು ಮತ್ತೆ ಮೇಲೆ ಹೋಗ್ಬೇಕು. ಇನ್ನೂ ತುಂಬ ದೂರ ಇದೆ ಬೆಟ್ಟ. ಇಲ್ಲಿಂದ ಸ್ವಲ್ಪ ಸ್ಟೀಪ್ ಇದೆ, ಸ್ವಲ್ಪ ಟಫ್ ಅಂತಲೇ ಹೇಳ್ಬೋದು ಹತ್ತದು. ಪಾಂಡವರು ತಮ್ಮ ವನವಾಸದಲ್ಲಿದ್ದಂಥ ಕಾಲದಲ್ಲಿ ಇಲ್ಲಿ ಬಂದು ಸ್ವಲ್ಪ ಕಾಲ ಇಲ್ಲೇ ಇರ್ತಾರೆ. ತುಂಬಾ ಸ್ಟೀಪ್ ಇದೆ ಈ ಬೆಟ್ಟ ಅಂತೂ, ಸ್ವಲ್ಪ ಕ್ರಿಟಿಕಲಾಗೇ ಇದೆ, ಚಾಲೆಂಜಿಂಗ್ ಇದಂತೂ. ಸೊ ಇಲ್ಲಿ ನೋಡ್ತಿರ್ಬೋದು ವ್ಯೂ ಹೇಗಿದೆ ಅಂತ, ಹಾಗೆಯೇ ಈ ಕಡೆ ನೋಡ್ತಿರ್ಬೋದು ವ್ಯೂ ಹೇಗಿದೆ ಅಂತ. ಈ ಬೆಟ್ಟಕ್ಕೆ ಹತ್ತಿ ಇಲ್ಲಿ ಗಂಟೆ ಹೊಡಿಲಿಲ್ಲ ಅಂತ ಹೇಳಿದ್ರೆ ಸಮಾಧಾನನೇ ಆಗಲ್ಲ. ನೀವು ನೋಡ್ತಾರ ಈ ಬೆಟ್ಟಕ್ಕೆ ಪಾಂಡವರು ತಮ್ಮ ವನವಾಸದಲ್ಲಿದ್ದಾಗ ಈ ಜಾಗಕ್ಕೆ ಬಂದು ಹೋಗಿದ್ದಾರೆ. ವೀಕೆಂಡ್ ಬಂತು, ಎಲ್ಲೋಗೋಣ ಅಂತ ಹುಡುಕಾಡ್ತಾ ಇದ್ದೀರಾ? ಸೊ ಬನ್ನಿ ಗಾಯ್ಸ್, ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಪೌರಾಣಿಕ ಹಿನ್ನೆಲೆ ಇರುವಂತಹ ಹಾಗೆಯೇ ಟ್ರೆಕ್ಕಿಂಗ್ ಮಾಡೋದಕ್ಕೆ ನೆಕ್ಸ್ಟ್ ಲೆವೆಲ್ ಇರುವಂತಹ ಒಂದು ಬೆಟ್ಟಕ್ಕೆ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಹರ್ಷ ಫ್ರಮ್ ಮ್ಯಾಡ್ ಲಾಗ್ಸ್ ಕನ್ನಡ. ಗಾಯ್ಸ್, ನಾನಿವತ್ತು ಬಂದಿರೋದು ನಮ್ಮ ಬೆಂಗಳೂರಿನಿಂದ ಕೇವಲ 65 ಕಿಲೋಮೀಟರ್ ಇರುವಂಥ ರಾಮನಗರದಲ್ಲಿರೋ ಈ SRS ಬೆಟ್ಟಕ್ಕೆ. ಸೊ ಇದನ್ನು ರೇವಣಸಿದ್ದೇಶ್ವರ ಬೆಟ್ಟ ಅಂತ ಇದ್ರ ನೇಮು, ಬಟ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇದನ್ನು SRS ಬೆಟ್ಟ ಅಂತ ಕರೀತಾರೆ. ಇವತ್ತು ನಾವು ಈ ಬೆಟ್ಟದ ಬಗ್ಗೆ ತಿಳ್ಕೊಳ್ಳೋದ್ರ ಜೊತೆಗೆ ಈ ಪ್ಲೇಸ್ ಹೇಗಿದೆ ಪ್ರತಿಯೊಂದನ್ನು ನೋಡೋಣ. ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ನೀವಲ್ಲಿ ನೋಡ್ತಾ ಇರೋದೇ ಮೇನ್ ರೋಡು. ಸೊ ಅಲ್ಲಿಂದ ಹೀಗೆ ಬಂದರೆ ಇಲ್ಲಿ 2 ವೇ ಇದೆ. ಈ ಕಡೆ ಬಂದು ವೆಹಿಕಲ್ಸ್ ಎಲ್ಲ ಹೋಗೋದಕ್ಕೆ. ಸೊ ಮೇಲೆ ಭೀಮೇಶ್ವರ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ವೆಹಿಕಲ್ಸಲ್ಲಿ ಇಲ್ಲಿ ಹೋಗ್ಬೋದು. ಸೊ ಇಲ್ಲಿಂದ ನಾವು ನಡ್ಕೊಂಡು ಹೋಗ್ತೀವಿ ಅಂದರೆ ಇಲ್ಲಿ ಇದನ್ನು ಚೂಸ್ ಮಾಡಬೇಕಾಗುತ್ತೆ. ಟೆಂಪಲ್ ಬಂದು ಮೇಲೆ ಇದೆ, ಸೊ ನಾವು ಮೆಟ್ಲನ್ನೇ ಚೂಸ್ ಮಾಡೋಣ, ಬನ್ನಿ. ಆ ರೋಡಲ್ಲಿ ನಡ್ಕೊಂಬಂದಿದ್ರ ಮೇಲೆ ಕಾಲು ಇಟ್ಟಿದ ತಕ್ಷಣ ತಂಪಾಗ್ತಾ ಇದೆ. ಸೊ ನೋಡಿ ಹೇಗಿದೆ ಅಂತ. ಇಲ್ಲೆಲ್ಲ ಮೆಟ್ಲು, ಈ ಮರಗಳು ಇದೆಲ್ಲ ತುಂಬ ಹಳೆಯ ಮರಗಳು ನೋಡ್ತಿರ್ಬೋದು, ಆಲದ ಮರ ಇದೆಲ್ಲ. ಸೊ ಬಿಸಿಲು ಬರದೇ ಇರೋ ಥರ ನೆರಳು ಕೊಡ್ತಾ ಇದೆ, ತುಂಬಾ ಚೆನ್ನಾಗಿದೆ ಇದಂತೂ. ಸ್ವಲ್ಪ ದೂರ ಹತ್ಕೊಂಬಂದರೆ ಇಲ್ಲೇ ಸ್ಟಾರ್ಟಿಂಗ್ ಒಂದು ಟೆಂಪಲ್ ಇದೆ. ಈ ಬೆಟ್ಟದ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ರೇವಣಸಿದ್ದೇಶ್ವರ ಅವರು ಇಲ್ಲಿ 700 ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ. ಸೊ ಆ ಜಾಗವಾಗಿದ್ದರಿಂದ ಇಲ್ಲಿ ತುಂಬ ಜನ ಭಕ್ತಾದಿಗಳು ಬರೋದು ಎಲ್ಲ ಆಗ್ತಾಯಿದೆ. ಫುಲ್ ಟಾಪಿಗೆ ಹೋಗ್ಬೇಕಂದ್ರೆ ನಾವೊಂದು 700 ಸ್ಟೆಪ್ಸ್ ಹತ್ತಬೇಕಾಗುತ್ತೆ. ಸೊ ಸ್ವಲ್ಪ ದೂರ ಬಂದ ತಕ್ಷಣ ಇಲ್ಲೇ ಪಾರ್ಕಿಂಗ್ ಲಾಸ್ಟು. ಈ ಬೆಟ್ಟ ಬಂದು 3300 ಫೀಟ್ ಹೈಟ್ ಇದೆ ಸಿ ಲೆವೆಲಿಂದ. ಸ್ವಲ್ಪ ದೂರ ಬಂದ್ರೇ ಇಲ್ಲೇ ಪಾರ್ಕಿಂಗ್ ಕೂಡ ಕ್ಲೋಸ್ ಆಗುತ್ತೆ. ಸೊ ನೀವಲ್ಲಿ ನೋಡ್ತಿದ್ರಲ್ಲ ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ಒಂದು 30 ಮಿನಿಟ್ಸ್ ಮೇಲೆ ತೊಗೊಳೋದು ಗುರು ಮೇಲೆ ಹೋಗೋದಕ್ಕೆ. ನಾವು ಹೋಗ್ಬೇಕಿರೋ ಬೆಟ್ಟ ನೀವು ಮೇಲೆ ನೋಡ್ತಿದ್ರಲ್ಲ ಅದ್ರ ಆಪೋಸಿಟೇ ಒಂದಿದೆ ನೋಡಿ, ಎಷ್ಟು ದೊಡ್ಡದಿದೆ ಅಂದರೆ ಈ ಬಂಡೆ ಅಂತೂ ಫುಲ್ ಒಂದೇ ಕಲ್ಲು ಗುರು. ಆ್ಯಂಡ್ ಪಾರ್ಕಿಂಗ್ ಕೂಡ ಇಲ್ಲೇ ಲಾಸ್ಟು. ಇಲ್ಲಿಂದ ಪ್ರತಿಯೊಬ್ಬರೂ ಮೆಟ್ಲತ್ಕೊಂಡೇ ಹೋಗಬೇಕಾಗತ್ತೆ ಮೇಲೆ ಹೋಗ್ಬೇಕಂದ್ರೆ. ಇದಂತೂ ಅದ್ಭುತವಾಗಿದೆ ಗುರು, ತುಂಬಾ ಹೈಟ್ ಇದೆ ಈ ಬೆಟ್ಟ, ಅದು ಅಲ್ಲದೆ ಸ್ಟ್ರೈಟ್ ಕೂಡ ಇದೆ. ಬೆಂಗಳೂರಿಂದ ಇಷ್ಟು ಹತ್ತಿರದಲ್ಲಿ ಈ ಥರ ಎಲ್ಲ ಪ್ಲೇಸಸ್ ಇದೆ ಅಂದರೆ ಸೈಕ್. ನೋಡೋಕ್ಕೇ ಇಷ್ಟು ಭಯ ಆಗ್ತಿದೆ, ಈ ಥರ ಹೈಟ್ ಇದೆ ಅದಂತೂ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ನೀವು, ಇಲ್ಲಿಂದ ಡೈರೆಕ್ಟು ಲಿಫ್ಟ್ ಮಾಡೋದಕ್ಕೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದರು, ಬಟ್ ತುಂಬ ವರ್ಷದಿಂದ ಇದು ಹೀಗೇನೆ ಇದೆ, ಮಾಡಿಲ್ಲ ಅದು. ನಾನು ಜಸ್ಟ್ ಇವಾಗ ಇಲ್ಲಿ ತೋರಿಸಿ ನಿಮಗೆ ಹಾಗೆ ನಡ್ಕೊಂಬಂದು ಇಲ್ಲಿ ನೋಡಿದ್ರೆ ನಾನು ಇಷ್ಟು ಹೈಟಲ್ಲಿದ್ದೀನಿ ಅಂತ ಅನಿಸೇ ಇಲ್ಲ ಗುರು. ನಾನು ಬರುವಾಗ ನನಗೆ ಗೊತ್ತೇ ಆಗಿಲ್ಲ. ವ್ಯೂ ನೋಡ್ತಿರ್ಬೋದು ಹೇಗಿದೆ ಇಲ್ಲಿ ಅಂತ, ತುಂಬಾ ಸಖತ್ತಾಗಿ ಕಾಣಿಸ್ತಾ ಇದೆ ಇಲ್ಲಿ. ಇಷ್ಟೊಂದು ಹೈಟಲ್ಲಿದ್ದೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೋಡಿ ಗುರು ಹೇಗಿದೆ ಅಂತ. ಎಲ್ಲ ಸುತ್ತ ಮರ ಗಿಡಗಳು, ತುಂಬಾ ಅದ್ಭುತವಾಗಿದೆ ಈ ವ್ಯೂ ಅಂತೂ ಇಲ್ಲಿ. ಜಸ್ಟ್ ಇನ್ನೂ ನಾನು ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಇಲ್ಲೇ ಇಷ್ಟು ಖುಷಿ ಕೊಡ್ತಾ ಇದೆ. ಇನ್ನು ಟಾಪ್ಗೆ ಹೋದ್ರಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನೋಡಿ ಸುತ್ತಮುತ್ತ ಎಲ್ಲ ಮರ ಗಿಡಗಳು, ಹಾಗೆಯೇ ಬೆಟ್ಟಗಳು ಕೂಡ ಇದೆ ತುಂಬ. ಇಲ್ಲಿ ವ್ಯೂನ ಎಂಜಾಯ್ ಮಾಡ್ಕೊಂಡು ಹಾಗೆ ಮುಂದೆ ಬಂದರೆ ನಮಗೆ ಎಲ್ಲಿ ಸಿಗೋದೆ
ಭೀಮೇಶ್ವರ ಸ್ವಾಮಿ ದೇವಸ್ಥಾನ. ಗೈಸ್, ನಾನಿವಾಗ ಬಂದಿರೋದು ಭೀಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ನೋಡಿ, ಇದು ಕಲ್ಲು ಬಂಡೆ ಕೆಳಗಡೆನೆ ನಿರ್ಮಿಸಿದ್ದಾರೆ. ನೋಡ್ತಿರ್ಬೋದು, ಇದೆಲ್ಲ ಕಲ್ಲು ಕೆಳಗೆ ಇದೆ. ಇಲ್ಲಿ ಭೀಮೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಹಾಗೆ ನಾವು ಈ ಕಡೆ ಬಂದರೆ ಸರಿ ಬೆಟ್ಟದ ಮೇಲೆ ಹೋಗೋದಕ್ಕೆ ಒಂದು ಶಿಯಲ್ ಟ್ರೆಕ್ಕಿಂಗ್ ನಮ್ಮದು ಇವಾಗ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಿರ್ಬೋದು, ಇಲ್ಲಿ ಮೇಲೆ ಟೆಂಪಲ್ಗೆ ಹೋಗೋರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಬಿಸಿಲೆಲ್ಲ ಬರಬಾರ್ದು ಅಂತ ಈ ಆರ್ಚ್ ಎಲ್ಲ ಮಾಡಿದ್ದಾರೆ. ಹಾಗೆಯೇ ಈ ಕಡೆ ನೋಡ್ತಿರ್ಬೋದು ವ್ಯೂ ಹೇಗಿದೆ ಅಂತ. ಅದ್ಭುತವಾಗಿದೆ ಗುರು, ಇದಂತೂ ತುಂಬಾ ಸಖತ್ತಾಗಿದೆ. ಇಳಿತಾ ಇದ್ದೀವಿ, ಬಟ್ ಆ್ಯಕ್ಚುಲಿ ತುಂಬ ಟೆಂಪಲ್ ಮೇಲೆ ಇದೆ, ಮತ್ತೆ ಹತ್ತಬೇಕು ನಾವು. ನಾನು ನಿಮಗೆ ಅಲ್ಲಿ ತೋರಿಸಿದ್ದ ಈ ಭೀಮೇಶ್ವರ ಸ್ವಾಮಿ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಪಾಂಡವರು ತಮ್ಮ ವನವಾಸದಲ್ಲಿದ್ದಂಥ ಕಾಲದಲ್ಲಿ ಇಲ್ಲಿ ಬಂದು ಸ್ವಲ್ಪ ಕಾಲ ಇಲ್ಲೇ ಇರ್ತಾರೆ. ಹಾಗೆಯೇ ಅವರೆಲ್ಲರೂ ಡಿಸೈಡ್ ಮಾಡ್ತಾರೆ ಇಲ್ಲಿ ಒಂದು ಈಶ್ವರ ಅಂದರೆ ಲಿಂಗನ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತ. ಅದಕ್ಕೋಸ್ಕರ ಭೀಮನ್ನ ಕಳಿಸ್ತಾರೆ, ಕಾಶಿಯಿಂದ ನೀನು ಹೋಗಿ ಲಿಂಗನ ತಗೊಂಬ ಅಂತ. ಅದೇ ರೀತಿ ಭೀಮಸೇನ ಕಾಶಿಗೆ ಹೋಗಿ ಲಿಂಗನ ತರಬೇಕಾದಂಥ ಟೈಮಲ್ಲಿ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅಷ್ಟರಲ್ಲಿ ಇನ್ನು ಮಿಕ್ಕಿದಂಥ ಪಾಂಡವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮರಳಿನಿಂದ ಒಂದು ಶಿವಲಿಂಗನ ನಿರ್ಮಿಸಿ ಅದಕ್ಕೆ ಪೂಜೆನ ಮಾಡ್ತಾ ಇರ್ತಾರೆ. ಅದನ್ನು ನೋಡಿದಂಥ ಭೀಮನಿಗೆ ಕೆಟ್ಟು ಕೋಪ ಬರುತ್ತೆ. ಭೀಮ ಮೊದಲೇ ತುಂಬ ಕೋಪಿಷ್ಟ. ಅವನ ಕೋಪನ ತಣ್ಣಗೆ ಮಾಡಬೇಕು ಅಂತ ಹೇಳಿ ಅವನು ತಂದಂಥ ಆ ಶಿವಲಿಂಗನ ಈ ಮರಳು ಸಿದ್ದೇಶ್ವರ ಇದೆಯಲ್ಲ ಅದ್ರ ಪಕ್ಕದಲ್ಲೇನೆ ಇಟ್ಬಿಟ್ಟು ಅದಕ್ಕೂ ಪೂಜೆ ಮಾಡ್ತಾರೆ. ಅದಕ್ಕೆ ಅವನು ತಂದಿದ್ದರಿಂದ ಅದಕ್ಕೆ ಭೀಮೇಶ್ವರ ಅಂತ ಹೆಸರು ಕೂಡ ಇಡ್ತಾರೆ. ಹಾಗೆಯೇ ಮರಳು ಸಿದ್ದೇಶ್ವರನಿಗಿಂತ ಮೊದಲು ಭೀಮೇಶ್ವರನಿಗೆ ಫಸ್ಟು ಪೂಜೆ ನಡೆಯುತ್ತೆ ಅಂತ ಯುಧಿಷ್ಠಿರ ಹೇಳಿದಾಗ ಭೀಮನ ಕೋಪ ತಣ್ಣಗಾಗುತ್ತೆ ಅಂತ ಪೌರಾಣಿಕ ಕತೆ ಇದೆ. ತಲೆಮಾರಿನಿಂದಂತ ಕೇಳ್ಕೊಂಬಂದಂಥ ಕತೆ ಇದು. ಸೊ ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಈ ಆಚೆ ತುಂಬ ಬಿಸಿಲಿದೆ, ಬಟ್ ನನಗೇನು ಎಫೆಕ್ಟ್ ಆಗ್ತಾಯಿಲ್ಲ ಬಿಕಾಸ್ ಆಫ್ ದಿಸ್ ಆರ್ಚ್. ಮೇಲೆ ಹತ್ತೋರಿಗೆ ಸ್ವಲ್ಪ ಈಸಿಯಾಗಲಿ ಅಂತ ಇದನ್ನು ಮಾಡಿದರೆ ಒಳ್ಳೆಯದಿದು. ಇದೆಲ್ಲ ವ್ಯೂ ನೋಡ್ತಿರ್ಬೋದು ಗುರು ಹೇಗಿದೆ ಅಂತ. ಅಲ್ಲಿ ಬೆಟ್ಟ ಮೇಲೆ ಹೋದರೆ ಇನ್ನೂ ಗೊತ್ತಾಗುತ್ತೆ ನಮಗೆ, ತುಂಬ ಬೆಟ್ಟಗಳಿದೆ ಇದ್ರ ಸುತ್ತಮುತ್ತ. ನೋಡಿ, ಅಲ್ಲಲ್ಲಿ ಈ ಥರ ಡಸ್ಟ್ಬಿನ್ಸ್ ಎಲ್ಲ ಇಟ್ಟಿರ್ತಾರೆ. ಸುಮ್ಮನೆ ಏನಾದರೂ ತೊಗೊಂಬಂದರೆ ಇಲ್ಲೇ ಬಿಸಾಕಿ, ಪ್ಲಾಸ್ಟಿಕ್ ಎಲ್ಲ ಸುಮ್ಮನೆ ಆಚೆಲ್ಲೇ ಬಿಸಾಕಿ ಪ್ಲೇಸ್ನ ಹಾಳು ಮಾಡೋದು ತುಂಬಾ ತಪ್ಪು. ಆ್ಯಕ್ಚುಲಿ ನಾನು ಹೋಗ್ತಿರೋದು ಬೆಟ್ಟದ ಈ ಸೈಡ್ ಹೋಗ್ತಾ ಇದ್ದೀನಿ. ಟೆಂಪಲ್ ಬಂದು ಈ ಸೈಡ್ ಇದೆ, ಸುತ್ಕೊಂಬರ್ಬೇಕು. ಇದ್ದು ಡ್ರೋನ್ ಶಾಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಬೆಟ್ಟ ಹೇಗಿದೆ ಅಂತ. ನಾನು ಬಂದಿದ್ದು ಇಲ್ಲಿಂದ ಹೋಗ್ಬೇಕಿರೋದು, ಸೊ ನೀವು ಮೇಲೆ ನೋಡ್ತಿದ್ರಲ್ಲ ಅಲ್ಲಿ ಹೋಗಬೇಕು. ಹಾಗೆಯೇ ಇಲ್ಲಿ ನೋಡಿದ್ರೆ ಇಲ್ಲೊಂದು ಅದ್ಭುತವಾದಂಥ ವ್ಯೂ ಇದೆ ಗುರು. ಸೊ ಇಲ್ಲಿ ಒಂದು ಕೆರೆ ಕೂಡ ಇದೆ, ತುಂಬಾ ಚೆನ್ನಾಗಿದೆ ಇದು ನೋಡೋದಕ್ಕೆ. ನೋಡಿ ಎಷ್ಟು ಅದ್ಭುತವಾಗಿದೆ ಅಲ್ಲಿ ಕೆರೆ. ಅದ್ರ ಪಕ್ಕದಲ್ಲಿ ಇನ್ನೊಂದು ಕಲ್ಲಿನ ಬೆಟ್ಟ ಇದೆ. ಎಲ್ಲ ಒಂದೊಂದೇ ಕಲ್ಲಲ್ಲಿ ಇದೆ ಬೆಟ್ಟಗಳು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಸೊ ಇಲ್ಲಿ ನೋಡ್ತಿರ್ಬೋದು ವ್ಯೂ ಹೇಗಿದೆ ಅಂತ. ಬೆಟ್ಟ ನೋಡಿ ಗುರು ಹೇಗಿದೆ. ಇವಾಗ ಆ್ಯಕ್ಚುಲಿ ಮಧ್ಯದಲ್ಲಿದ್ದೀನಿ, ಬೆಟ್ಟದ ಮಧ್ಯದಲ್ಲಿ. ಇಲ್ಲೆಲ್ಲ ತೆಂಗಿನ ತೋಟ, ಅಲ್ಲಿ ಕೆರೆ, ಹಾಗೆ ಅಲ್ಲಿ ಇನ್ನೊಂದು ಬೆಟ್ಟ. ತುಂಬ ಬೆಟ್ಟ ಗುಡ್ಡಗಳಿದೆ ಇದ್ರ ಸುತ್ತಮುತ್ತ. ಇಲ್ಲಿನ ವ್ಯೂ ಎಲ್ಲ ಎಂಜಾಯ್ ಮಾಡ್ಕೊಂಡು ಹಾಗೆ ಸ್ವಲ್ಪ ಮೇಲೆ ಹತ್ತಿದ್ರೆ ಬೆಟ್ಟ ಇಲ್ಲಿಂದ ಸ್ವಲ್ಪ ಸ್ಟೀಪ್ ಇದೆ, ಸ್ವಲ್ಪ ಟಫ್ ಅಂತಲೇ ಹೇಳ್ಬೋದು ಹತ್ತದು. ನೋಡ್ತಿರ್ಬೋದು ಎಷ್ಟು ಹೈಟ್ ಇದೆ ಅಂತ.
ಸ್ವಲ್ಪ ಕ್ರಿಟಿಕಲಾಗೇ ಇದೆ, ಚಾಲೆಂಜಿಂಗ್ ಇದಂತೂ. ಬಟ್ ಹತ್ಬೋದು ಆರಾಮಾಗಿ, ಅಂತ ಏನಿದ್ದಿಲ್ಲ. ಹೇಗಿದೆ ಈ ಕೋತಿಗಳ ಕಾಟ ಬೇರೆ ಜಾಸ್ತಿ ಗುರು. ಒಂದಿದು ಟ್ರೈಪಾಡ್ ಬೇರೆ ಯೆಲ್ಲೋ ಕಲರ್ ಇದೆ. ಬಾಳೆಹಣ್ಣು ಅಂದ್ಕೊಂಡು ಕಿತ್ಕೊಂಡು ಹೋಗ್ಬಿಟ್ರೆ ಮುಗಿದ ಕತೆ ಕ್ಯಾಮ್ರಾದು. ಸೊ ಇಲ್ಲಿ ಹತ್ತದ್ರ ಪಕ್ಕದಲ್ಲೇ ನೋಡಿ ಎಷ್ಟು ಭಯ ಆಗುತ್ತಿದೆ ನೋಡಿದ್ರೆ. ತುಂಬಾ ಸ್ಟೀಪ್ ಇದೆ ಈ ಬೆಟ್ಟ ಅಂತೂ. ಗುರು ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿದೆ. ಎಲ್ಲ ಒಂದೇ ಬಂಡೆ ಗುರು, ಎರಡಲ್ಲ. ಇದು ಸೆಂಟ್ರಲ್ ಇದು ಗುಹೆ ಥರ ಇದೆ, ಗುಂಡಿ ಬಿದ್ದಿರೋ ಥರ. ಇನ್ನು ಅಲ್ಲಿ ಮೇಲೋಗಬೇಕು, ಮೇಲೋಗಿ ಮತ್ತೆ ಇಳಿಬೇಕು ಕೂಡ. ಇಲ್ಲಿ ಮೆಟ್ಲು ಮಾಡಿರೋದಷ್ಟೇ, ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ನಾವು ಹೋಗ್ಬೇಕು ಗುರು ಮೇಲೆ, ಹುಷಾರಾಗಿ ಇಟ್ಕೊಂಡು ಹೋಗಿಲ್ಲ ಅಂದರೆ ಬಿರೋಗ್ತೀವಿ ಅಷ್ಟೇ. ಬೆಟ್ಟದ ಆ ಸೈಡಿಂದ ಹತ್ಕೊಂಡು ಅಲ್ಲಿಂದ ಬಂದು ಹೀಗೆ ಎತ್ಕೊಂಡು ಹಿಂಗೆ ಬಂದು ಮತ್ತೆ ಮೇಲೋಗ್ಬೇಕು. ಇನ್ನೂ ತುಂಬ ದೂರ ಇದೆ. ಫ್ಯಾಮಿಲಿ ಎಲ್ಲ ಆರಾಮಾಗಿ ಬರ್ಬೋದು ಇಲ್ಲಿ. ಆ್ಯಂಡ್ ಬಿಗಿನರ್ಸ್ಗೆ ಟ್ರೆಕ್ ಮಾಡೋದಕ್ಕೆ ನೆಕ್ಸ್ಟ್ ಲೆವೆಲ್ ಸ್ಪಾಟ್ ಇದೆ ಅಂತೂ. ತುಂಬಾ ಚೆನ್ನಾಗಿದೆ. ಅಷ್ಟೇನು ಕ್ರಿಟಿಕಲಾಗಿಲ್ಲ, ಅಷ್ಟೇನು ಈಸಿಯಾಗೂ ಇಲ್ಲ. ತುಂಬ ಹೈಟಲ್ಲಿ ಇದೀನಿ ಗುರು. ವ್ಯೂ ಹೈಟಿಗೆ ಹೋಗ್ತಾ ಹೋಗ್ತಾ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇದೆ. ಹಾಯ್ ಹಾಯ್ ನೋಡಿ ಗುರು ಎಷ್ಟು ಚೆನ್ನಾಗಿದೆ ವ್ಯೂ ಇಲ್ಲಿಂದ. ಆಲ್ಮೋಸ್ಟ್ ಒಂದು 20 ಮಿನಿಟ್ಸು ಟ್ರೆಕ್ ಮಾಡಿ ಫೈನಲಿ ನಾನು ಬಂದಿದ್ದೀನಿ ಟಾಪ್ ಆಫ್ ದಿಸ್ ಟೆಂಪಲ್. ಸೊ ಇಲ್ಲಿಗೆ ಈ ಆರ್ಚ್ ಎಂಡ್ ಆಗುತ್ತೆ. ಇಲ್ಲಿಂದ ನಾವು ಬೆಟ್ಟದ ಮೇಲೆ ಎಲ್ಲ ಕಡೆ ವಾಕ್ ಮಾಡ್ಬೋದು, ಸುತ್ತ ಈ ವ್ಯೂನ ಎಂಜಾಯ್ ಮಾಡ್ಬೋದು. ಗೈಸ್ ಇಲ್ಲಿಗೆ ಈ ಆರ್ಚ್ ಎಂಡ್ ಆಗುತ್ತೆ. ನೋಡ್ತಿರ್ಬೋದು ತುಂಬ ಜನ ಇದ್ದಾರೆ. ಆ್ಯಕ್ಚುಲಿ ಸಂಡೇ. ಸೊ ಫೈನಲಿ ನಾನು ಬಂದಿದ್ದೀನಿ ಟಾಪ್ಗೆ. ಸೊ ಇಲ್ಲಿಂದ ವ್ಯೂ ನೋಡ್ತಿರ್ಬೋದು ಹೇಗಿದೆ ಅಂತ. ಸುತ್ತ ನೋಡಿದ್ರೆ ನಿಮಗೆ ಬೆಟ್ಟ ಗುಡ್ಡಗಳೇ ಕಾಣಿಸುತ್ತೆ. ನಾನು ಕೆಳಗಿಂದ ತೋರಿಸಿದ್ದು ಅದೇ ಗುಡ್ಡ. ಕೊಡ್ತೀನಿ. ಓಕೆ ನೋಡ್ಕೊಳ್ಳಿ ಗೈಸ್, ಇದೇನೇ ರೇವಣಸಿದ್ದೇಶ್ವರ ಬೆಟ್ಟ, ರಾಮನಗರದಲ್ಲಿರೋದು. ಸೊ ಇಲ್ಲಿ ಮೇಲೆ 2 ಮಂಟಪ ಹತ್ರ ಇದೆ. ಅದು 2ರಲ್ಲೂ ಕೂಡ ಶಿವಲಿಂಗ ಇದೆ. ಸೊ ಫುಲ್ ಟಾಪಲ್ಲಿದ್ದೀನಿ ಇವಾಗ. ಸುತ್ತ ನೋಡ್ತಿರ್ಬೋದು ಗೈಸ್, ಅಲ್ಲಿ ಬೆಟ್ಟ, ಇಲ್ಲಿ ಬೆಟ್ಟ, ಇಲ್ಲಿ ಬೆಟ್ಟ, ಇಲ್ಲಿ ಬೆಟ್ಟ, ಎಲ್ಲ ಏಕಶಿಲಾ ಬೆಟ್ಟಗಳೇ. ಒಂದೊಂದೇ ಕಲ್ಲಲ್ಲಿ ಇಷ್ಟು ದೊಡ್ಡ ಬೆಟ್ಟಗಳಿದೆ. ಇಲ್ಲಿ ಕೆರೆ ಪಕ್ಕದಲ್ಲೇ ಇದ್ದಿರೋದಕ್ಕಂತೂ ನೆಕ್ಸ್ಟ್ ಲೆವೆಲ್ ವ್ಯೂ ಕೊಡ್ತಾ ಇದೆ. ಇದಂತೂ ತುಂಬಾ ಚೆನ್ನಾಗಿದೆ. ನಾವು ಬೆಟ್ಟ ಹತ್ಕೊಂಡ್ಬಂದಿದ್ದು ಇಲ್ಲಿಂದ. ಇವಾಗ ಹಾಗೇ ನಾವು ಕೆಳಗೆ ಹೋದರೆ ನಮಗೆ ಸಿಗೋದೆ ರೇವಣಸಿದ್ದೇಶ್ವರ ಅವರ ಟೆಂಪಲ್ಲು. ಸೊ ಅಲ್ಲೇ ಮೇನ್ ಅಟ್ರಾಕ್ಷನ್ ಇರೋದು ಆ್ಯಂಡ್ ಹಿಸ್ಟ್ರಿ ಕೂಡ ಇರೋದು. ಇದು ಯಾವುದೋ ಡ್ರೋನ್ ಶಾಟ್ ಅಲ್ಲ ಗುರು, ಟಾಪಿಂದ ತೆಗೆದಿರೋ ವ್ಯೂ ನೋಡಿ ಹೇಗಿದೆ ಅಂತ. ಅಲ್ಲಿ ಕೆಳಗಡೆ ವೆಹಿಕಲ್ಸ್ ಎಲ್ಲ ಪಾರ್ಕ್ ಆಗಿದೆ. ಅಲ್ಲಿ ಒಂದು ಬೆಟ್ಟ ಇದೆ. ಸೊ ಇಲ್ಲಿಂದ ತುಂಬ ಡೌನ್ ಇದೆ, ಮುಂದೆ ಹೋಗೋದು ತುಂಬಾ ಕ್ರಿಟಿಕಲ್ಲು. ಸೊ ಅದಕ್ಕೋಸ್ಕರ ಇಲ್ಲೇ ನಿಂತಿದ್ದೀನಿ. ಆ್ಯಂಡ್ ಇಲ್ಲಿಂದ ಡೈರೆಕ್ಟ್ ಬಿದ್ದರೆ ಮುಗೀತು ಅಂದ್ಕೊಳ್ಳಿ ಕತೆ. ಸೊ ಈ ಬೆಟ್ಟಕ್ಕೆ ಹತ್ತಿ ಇಲ್ಲಿ ಗಂಟೆ ಹೊಡಿಲಿಲ್ಲ ಅಂತ ಹೇಳಿದ್ರೆ ಮನಸ್ಸಿಗೆ ಸಮಾಧಾನನೇ ಆಗೋಲ್ಲ. ನಾನಿವತ್ತು ಬಂದಿರೋ ಈ ರೇವಣಸಿದ್ದೇಶ್ವರ ಬೆಟ್ಟದ ಹಿನ್ನೆಲೆ ಏನಂತ ಹೇಳಿದ್ರೆ ಪೌರಾಣಿಕ ಹಿನ್ನೆಲೆ. ಇಲ್ಲಿ ಜಗದ್ಗುರುಗಳಾದಂತಹ ಶ್ರೀ ರೇವಣಸಿದ್ದೇಶ್ವರ ಅವರು 700 ವರ್ಷಗಳ ಕಾಲ ತಪಸ್ ಮಾಡಿದಂತಹ ಜಾಗ. ಸೊ ಅದೇನೇ ನಾವಲ್ಲಿ ಈಗ ನೆಕ್ಸ್ಟು ಹೋಗುವಂತಹ ಜಾಗ. ಹಾಗೆಯೇ ಈ ರೇವಣಸಿದ್ದೇಶ್ವರ ಅವರು ಜಗದ್ಗುರು ರೇಣುಕಾಚಾರ್ಯ ಅವರ ಅವತಾರ ಅಂತ ಕೂಡ ಹೇಳ್ತಾರೆ. ಶಿವನ ಆದೇಶದಂತೆ ಧರ್ಮ ಪ್ರಚಾರ ಮಾಡೋದಕ್ಕೋಸ್ಕರ ಈ ರೇವಣಸಿದ್ದೇಶ್ವರ ಅವರು ಕಲಿಯುಗದ ಆದಿಯಲ್ಲಿ ಹುಟ್ಟುತ್ತಾರೆ. ಹಾಗೆಯೇ ಧರ್ಮನ ಪ್ರಚಾರ ಮಾಡ್ತಾ ಈ ಜಾಗಕ್ಕೆ ಬಂದು ಇಲ್ಲಿ 700 ವರ್ಷಗಳ ಕಾಲ ಇದ್ದು, ಅದಾದ ನಂತರ ಅವರು
ಆಂಧ್ರ ಪ್ರದೇಶ ಅಲ್ಲಿ ಒಂದು ಪ್ಲೇಸ್ಗೆ ಹೋಗಿ ಅಲ್ಲಿ ಲಿಂಗೈಕ್ಯರಾಗ್ತಾರೆ ಅಂತ ಹೇಳ್ತಾರೆ. ಸೊ ಇದು ಈ ಟೆಂಪಲ್ದ ಅಂದರೆ ಈ ಬೆಟ್ಟದ ಒಂದು ಪೌರಾಣಿಕ ಹಿನ್ನೆಲೆ. ಹಾಗೆಯೇ ರೇವಣಸಿದ್ದೇಶ್ವರ ಅವರು ಅಷ್ಟು ಟಾಪಿಗೆ ಬಂದು ಇಲ್ಲಿ ಒಂದು ಗುಹೆಯಲ್ಲಿ ಕೂತ್ಕೊಂಡು 700 ವರ್ಷಗಳ ಕಾಲ ತಪಸ್ ಮಾಡ್ತಾರೆ. ಸೊ ಅದೇ ನಾವಿವಾಗ ಹೋಗುವಂತಹ ಜಾಗ. ಬನ್ನಿ ಹೋಗೋಣ. ಓಹೋ, ಜನಸಾಗರ ಗುರು. ಇಲ್ಲೇ ಇಷ್ಟು ಜನ ಇದ್ದಾರೆ, ಒಳಗಡೆ ತುಂಬ ಜನ ಇದ್ದಾರೆ. ನಾವು ಹೋಗೋಕ್ಕಾಗುತ್ತೋ ಗೊತ್ತಿಲ್ಲ.